ಪರವಾಗಿಲ್ಲ, ಉತ್ತಮವಾಗಿದೆ. ನಿನ್ನೆ 6:30 ಶೋ ಹೌಸ್ಫುಲ್ ಆಗಿತ್ತು. ಒಟ್ಟು 6 ಶೋಯಿಂದ ಮೋರ್ ದನ್ 2 ಲಕ್ಷ ಕವರ್ ಆಗಿದೆ ನಮ್ಮಲ್ಲಿ. ಇವತ್ತು ಚೆನ್ನಾಗಿ ಹೋಗ್ತಾ ಇದೆ. ನಾಳೆನ ಭಾನುವಾರ ಪರವಾಗಿಲ್ಲ, ಕಲೆಕ್ಷನ್ ಆವರೇಜ್ ಕಲೆಕ್ಷನ್ ಬರ್ತದೆ. ಇದು ಆ್ಯಕ್ಚುಲಿ 98 ಫೆಬ್ರವರಿ ರಿಲೀಸ್ ಆಗಿತ್ತು ಇದು ಎ ಪಿಕ್ಚರು. ಅವಾಗಲೇ ಮೋರ್ ದನ್ 20 ಕೋಟಿ ಮಾಡಿದೆ ಅಂತ ಎಲ್ಲ ಮೀಡಿಯಾದಲ್ಲೆಲ್ಲ ನೋಡಿದ್ದೀರ ನೀವು. ಚೆನ್ನಾಗಿತ್ತು. ಅವಾಗೆಲ್ಲ ನಮ್ಮಲ್ಲೇ ಮಾನಿ ಶೋ ಹಾಕಿದ್ವಿ. ಪ್ರಮೋದಲ್ಲಿ ಮಾನಿ ಶೋ, ಪ್ರಮೋ ಥಿಯೇಟ್ರ್ ಇದ್ದಾಗ ಪ್ರಸನ್ನದಲ್ಲಿ 3 ಶೋಸ್ ಹಾಕಿದ್ವಿ. ಒಟ್ಟು 4 ಶೋಸು 100 ಡೇಸ್ ಮಾಡಿದ್ವಿ ಅಲ್ಲಿ ನಮ್ಮಲ್ಲಿ. ಅವಾಗಲೇ ಒಂದು 20 ಲಕ್ಷ ಶೇರು ಹೋಯ್ತು ಸರ್ ನಮ್ಮ ಥಿಯೇಟ್ರಿಂದ, 2 ಥಿಯೇಟ್ರಿಂದ. 25ರಿಂದ ಸಾಧಾರಣ ಒಂದು 26 ವರ್ಷ ಆಗಿರಬಹುದು. ಖಂಡಿತ ಇನ್ನೂ ಹಾಗೆ ಉಳಿಸ್ಕೊಂಡಿದ್ದೆ. ಆ ಸಿನಿಮಾಗಿರೋ ಕ್ರೇಜ್ ಇರ್ಬೋದು ಅಥವಾ ಉಪೇಂದ್ರ ಅವರ ಫ್ಯಾನ್ಸ್ಗೆ ಯಾವ ರೀತಿ ಆಗಿರ್ಬೋದು? ಸರ್, ನೆನ್ನೆ ನೋಡಿದ್ರೆ ಜನ ನೋಡ್ಬಿಟ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಬೆಳಗ್ಗೆ 6:00ವರೆಗೆ ಬಂದಿದ್ದಾರೆ. ಹೌಸ್ಫುಲ್ ಆಗಿದೆ, ಹೌಸ್ಫುಲ್ ಕಲೆಕ್ಷನ್. ನಿನ್ನೆ ಫುಲ್ ಈ ಸಾಂಗ್ ಅಂತೂ ಭಾಳ ಎಂಜಾಯ್ ಮಾಡ್ತಾರೆ. ಮಾರಿಕಂಡು ಹೊರಿ ಮೇಲೆ ಅಂತೂ ಅವರೇ ಹೇಳ್ತಾರೆ ವಾಲಂಟಿಯರಾಗಿ. ಅಷ್ಟೇ SP ಬಾಲಸುಬ್ರಹ್ಮಣ್ಯ ಸಾಂಗ್ಸ್ಗಳು ಸೂಪರ್ ಆಗಿದೆ. ಸಾಂಗ್ಸ್ಗಳು ಚೆನ್ನಾಗಿದೆ. ನಾವು ಕೂಡ ಇನ್ನೂ ಸಲ ಮತ್ತೊಮ್ಮೆ ನೋಡೋಣ ಅಂತ ಅನಿಸುತ್ತೆ. ಹೌದು. ನಿನ್ನೆ ಶುಕ್ರವಾರ ರಿಲೀಸ್ ಆಗಿ ಎಷ್ಟು ಸಾವಿರ ಕಲೆಕ್ಷನ್ ಮಾಡಿದೆ? ನಿನ್ನೆ ಒಂದಿನ ಅಂದರೆ 6 ಶೋ ಹಾಕಿದ್ರಿ ನೀವು. ಹೌದು ಕಲೆಕ್ಷನ್ ಮಾಡಿದೆ ಅಂತ ಸರ್, 2 ಲಕ್ಷ ಆಗಿದೆ ಸರ್ ನಿನ್ನೆ. ಹೌದು. ಇವತ್ತು ಬೇರೆ ಶನಿವಾರ, ನಾಳೆ ಹೌದು. ಇನ್ನೂ ಅದೇ ರೀತಿ ಕಲೆಕ್ಷನ್ ಮುಂದುವರೆದು ಆ ಕಲೆಕ್ಷನ್ ಬರಲ್ಲ, ಬಟ್ ಅವರೇಜ್ ಕಲೆಕ್ಷನ್ ಹೋಗುತ್ತೆ. 200 ಮೆಂಬರ್ಸ್ ಈ ಶೋಗೆ ಬರ್ತಾರೆ. 5 ಶೋ ಇದೆ ಇವತ್ತಿಂದ. ನಾಳೆನ 5 ಶೋ ಇರ್ತದೆ. ನೈಟ್ ಶೋ 10 ಗಂಟೆಗೆ ಇದೆ, ಸ್ಪೆಷಲ್ ಶೋ ಇರ್ತದೆ. 5 ಜನ ಬರೋರು ಬರ್ತಾರೆ. 25 ವರ್ಷದಿಂದನೂ ಕೂಡ ಇಲ್ಲೇ ರಿಲೀಸ್ ಆಗಿತ್ತು. ಹೌದು. ಅವಾಗ ಹೇಗಿತ್ತು ಸರ್ ರೆಸ್ಪಾನ್ಸ್? ಸರ್, ಅವಾಗ ಅದು ಎಕ್ಸ್ಟ್ರಾಡಿನರಿ. ಅವಾಗೆಲ್ಲ ಮೀಡಿಯಾ ಇರಲಿಲ್ಲ, ಮೊಬೈಲ್ಸ್ ಇರಲಿಲ್ಲ, ಯಾವುದೂ ಇರಲಿಲ್ಲ ಅವಾಗೆಲ್ಲ. ಇಷ್ಟು ಇದಾಗಿರಲಿಲ್ಲ. ಎಲ್ಲ ಜನ ಬಂದು ಥಿಯೇಟ್ರಲ್ಲೇ ನೋಡೋರು ಪಿಕ್ಚರ್ಗಳ್ನ, ಕನ್ನಡ ಪಿಕ್ಚರ್ಗಳ್ನ. ಭಾಳ ಎಂಜಾಯ್ ಮಾಡೋರು ಅವಾಗ. ಭಾಳ ಕ್ರೌಡ್ ಇತ್ತು ಬಿಡಿ ಅವಾಗ. ಉಪೇಂದ್ರ ಹೀರೋ ಆಗಿ ಮಾಡಿದ ಚಿತ್ರ, ಮೊದಲನೇ ಚಿತ್ರ ಸೂಪರಾಗಿ ಮಾಡಿದ್ರು ಬಿಡಿ. ಇನ್ನೂ ಫ್ಯಾನ್ಸ್ ಎಲ್ಲ ಏನು ಬಂದು ಹೇಳ್ತಾರೆ ನಿಮ್ಮ ಹತ್ರ? ಅಂದರೆ ಈಗಿನ ಜನ್ರೇಷನ್ ಆವಾಗ ಬಂದು 26 ವರ್ಷ ಆಯ್ತಲ್ಲ ಮೂವಿ. ಆವಾಗಿನ್ನೂ ಹುಟ್ಟೇ ಇರಲಿಲ್ಲ ಈ ಸಿನಿಮಾ ಬಂದಾಗ. ಒಂದು ಆ ಜನ ಹುಡುಗರು ಬರ್ತಾಯಿದ್ದಾರೆ, ಏನಿದೆ ಏ ಪಿಕ್ಚರ್ ಏನಿದೆ ನೋಡೋಣ ಅಂತ. ನಿಮಗೆ ಗೊತ್ತು, ಎ ಅಂದರೆ ಒಂದು ಸೆನ್ಸಾರ್ ಸರ್ಟಿಫಿಕೇಟಲ್ಲಿ ಎ ಸರ್ಟಿಫಿಕೇಟ್ ಅಂತ. ಬಟ್ ಇದು ಆ ಥರ ಅಲ್ವೇ ಫ್ಯಾಮಿಲಿಗೆ ಆ ಥರ ಅನ್ನಿಸ್ತದೆ. ಬಟ್ ಫಿಲಮ್ ನೋಡೋರು ಆ ಥರ ಅನಿಸಲ್ಲ. ಇಲ್ಲಿ ಫಿಲಮ್ ಫ್ಯಾಮಿಲಿಯೆಲ್ಲ ಕುತ್ಕೊಂಡು ನೋಡಬಹುದು. ಖಂಡಿತ 25 ಅಡಿ ಅಗಲ, ಮ್ಯೂಸಿಕ್, ಇದು ಎಲ್ಲ ಟೋಟಲ್ ಆಗಿ ಕುತ್ಕೊಂಡು ನೋಡೋ ವಾತಾವರಣನೇ ಬೇರೆ. ನೆನ್ನೆ ಹಬ್ಬ ಮಾಡಿದ್ರು ಸರ್. ಒಳಗಡೆ ಜನ ಕೂಗಾಡ್ತಾರೆ, ವಿಶಿಲ್ ಹೊಡಿತಾರೆ, ಇದು ಏನು ಕರ್ಪೂರ ಬೆಳಗ್ತಾರೆ. ಇವತ್ತು ಜೈಕಾರ ಆಗ್ತಾರೆ ಉಪೇಂದ್ರ ಅವ್ರಿಗೆ. ನಮಗೆ ಇನ್ನು ಇದಕ್ಕೆ ಹೋಗ್ಬಿಟ್ವಿ ನಾವು. 98ನೇ ಇಸ್ವಿಗೆ ಅವಾಗೇನು ಜನ ಅದೇ ಇದಕ್ಕೆ ಹೋಗ್ಬಿಟ್ವಿ ನಾವು. ಖಂಡಿತ ನಮ್ಮ ಥಿಯೇಟ್ರಲ್ಲಿ ಈ ನಡುವೆ ಮೊನ್ನೆ ನೋಡಿರ್ಬೇಕು ಜಾಕಿ. ಉತ್ತಮ ಕಲೆಕ್ಷನ್ ನಮ್ಮಲ್ಲಿ, ಸೂಪರ್ ಕಲೆಕ್ಷನ್. ಯಾವ ಥಿಯೇಟ್ರಲ್ಲೂ ಬಂದಿಲ್ಲ. ನಮ್ಮ ಥಿಯೇಟ್ರಲ್ಲಿ, ಪ್ರಸನ್ನ ಥಿಯೇಟ್ರಲ್ಲಿ ಬಂದಷ್ಟು ಕಲೆಕ್ಷನ್ ಯಾವ ಥಿಯೇಟ್ರಲ್ಲೂ ಬಂದಿಲ್ಲ ಜಾಕಿ. ಅಲ್ವರಾ? ಕಾಟರ ಬಿಡಿ, ಸೂಪರ್ ಹಿಟ್ಟು. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ, ಅದು ಹೊಸ ಪಿಕ್ಚರ್. ಬಟ್ ಈ ಹಳೆ ಪಿಕ್ಚರ್ಗಳು ಈ ಕಲೆಕ್ಷನ್ ಬಂದಿರೋ ಸಂತೋಷ. ಒಲವು ಅಂತಲ್ಲ ಸರ್, ಯಾವ ಮೂವಿ ಇಲ್ಲ ಈಗ. ಯಾವ ಮೂವಿ ಬರ್ತಾ ಇಲ್ಲ. ಅದರ್ ಲ್ಯಾಂಗ್ವೇಜಲ್ಲೇ ಆಗಲಿ, ತಮಿಳಾಗಲಿ, ಯಾವುದು ಹೊಸ ಪಿಕ್ಚರ್ ಬರ್ತಾಲೇ ಇಲ್ಲ ಈಗ. ಹಿಂದಿಲ್ಲೂ ಅಷ್ಟೇ ಸತ್ತೋಗ್ಬಿಟ್ಟಿದೆ ಸರ್ ಚಿತ್ರರಂಗ. ಪಿಕ್ಚರ್ ಬಂದರೆ ಜನ ನೋಡ್ತಾರೆ ಥಿಯೇಟ್ರಲ್ಲಿ. ಇವತ್ತು ಬರ್ತಾರೆ ಜನ, ಬಟ್ ಮೂವಿಗಳು ಬರ್ತಾ ಇಲ್ಲ. ಖಂಡಿತ ಅದು ನೋಡ್ಬೇಕು. ಜಾಕಿಯಲ್ಲಿ ಸಕ್ಸಸ್ ಆಯಿತು, ಒಳ್ಳೆ ಲಾಭನೂ ಬಂತು ಅವ್ರಿಗೆ, ಡಿಸ್ಟ್ರಿಬ್ಯೂಟರ್ಗೆ. ಇನ್ನು ಈ ವಾರ ಫುಲ್ ಇರ್ತದೆ. 5 ಶೋ ಇರ್ತದೆ. ಜನಗಳೆಲ್ಲ ಬಂದು ಆರಾಮ್ಸೆ ಎಂಜಾಯ್ ಮಾಡುವುದು, ಏನು ತೊಂದರೆ ಏನಿಲ್ಲ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.